ಎತ್ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನು ಈಗ ಆಲ್ಮೋಸ್ಟ್ 1.5 ಗಂಟೆಯಿಂದ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಅನಾಮಿಕ ವ್ಯಕ್ತಿಯ ವಿಚಾರಣೆ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ವಿಚಾರಣೆಯ ನಂತರ ಈ ತನಿಖೆ ಹೇಗೆ ಸಾಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ. ಯಾವ ರೀತಿಯಾಗಿರುತ್ತೆ ಈ ಪ್ರೊಸೀಜರ್ಗಳು? ಯಾಕಂದ್ರೆ ಆತ ಹೇಳಿದ್ದು ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಎಲ್ಲವನ್ನ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯಬೇಕಾದಂತಹ ಅನಿವಾರ್ಯತೆ ಅವಶ್ಯಕತೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕೆಲ ಗಂಟೆಗಳ ವಿಚಾರಣೆಯನ್ನ ಮಾಡಿ ಆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತೇ ಬುರುಡೆ ಅಗೆದ ಜಾಗಕ್ಕೆ ಕರೆದೊಯ್ದು ಪರಿಶೀಲನೆ ಮಾಡುವ ಸಾಧ್ಯತೆ ಕೂಡ ಇದೆ. ಬುರುಡೆಗೆ ಅಂಟಿದ ಮಣ್ಣಿನ ಬಗ್ಗೆ ಮೊದಲು ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಧರ್ಮಸ್ಥಳದಿಂದಲೇ ಹೂತಿದ್ದ ಬುರುಡೆಯೇ ಅಂತ ಹೇಳಿ ತನಿಖೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಆತ ಕೊಟ್ಟಿದ್ದಾನಲ್ಲ ಒಂದು ತಲೆ ಬುರುಡೆ, ಆ ಬುರುಡೆಯಲ್ಲಿನ ಮಣ್ಣು ಹಾಗೇನೆ ಆ ಸ್ಥಳದ ಮಣ್ಣು ಈ ಎರಡನ್ನು ಕೂಡ FSLಗೆ ಕಳುಹಿಸಿ ಅದರಲ್ಲಿ ಇದು ಸಾಮ್ಯತೆ ಇದೆಯಾ, ಹೋಲಿಕೆ ಆಗತ್ತಾ, ಒಂದೇ ತರ ಬರ್ತಾ ಇದೆಯಾ ಅನ್ನುವಂತಹ ಪರಿಶೀಲನೆ ಆಗಬೇಕಾಗುತ್ತೆ. FSL ವರದಿಯ ಮೂಲಕ ಸ್ಥಳದ ಮಾಹಿತಿ ಸಂಗ್ರಹಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ತನಿಖಾ ತಂಡದವರು. ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸುವ ಜಾಗದ ಮಣ್ಣಿನ ಪರೀಕ್ಷೆ ಆಗುತ್ತೆ. ಹಾಗೆಯೇ ಎರಡೂ ಮಣ್ಣಿನ ಕಣಗಳನ್ನ ಮ್ಯಾಚ್ ಮಾಡಿ ನೋಡುವ ಪ್ರಕ್ರಿಯೆ ನಡೆಯುತ್ತೆ. ಬುರುಡೆ ಸಿಕ್ಕ ಸ್ಥಳದ ಬಗ್ಗೆ ಮೊದಲು ಮಾಹಿತಿ ಸಂಗ್ರಹಕ್ಕೂ ಕೂಡ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಕಿಶನ್ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಈಗಾಗಲೇ ತನಿಖೆ ಹೇಗೆ ಸಾಗತ್ತೆ ಅನ್ನೋದು ಒಂದು ಕಡೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲ್ ಆಗಿ ಕೂಡ ತನಿಖೆ ಬಹಳ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ತಾಂತ್ರಿಕವಾದಂತಹ ಅಂಶಗಳನ್ನ ಇಟ್ಟುಕೊಂಡು ತನಿಖೆಯನ್ನು ಮಾಡಲಾಗುತ್ತೆ? ಆ SIT ಈಗ ಪ್ರಾರಂಭಿಕ ಹಂತದ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ಸುದೀರ್ಘವಾದ ಪ್ರಕರಣ ಮತ್ತು ಬಹಳಷ್ಟು ಕ್ಲಿಷ್ಟಕರವಾದ ಪ್ರಕರಣ. ಎಲ್ಲ ಸೂಕ್ಷ್ಮ ವಿಚಾರಗಳು ಕೂಡ ಇಲ್ಲಿ ಗಂಭೀರತೆಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಈಗ ವಿಚಾರಣೆ ಮಾಡ್ತಾರೆ. ಆನಂತರವಾಗಿ ಆತ ಹೂತಿಟ್ಟಿದ್ದೇನೆ ಅಂತ ಹೇಳಾಗ್ತಿರುವಂಥ ಶವಗಳ ಪರಿಶೀಲನೆ ಕೂಡ ಆಗುತ್ತೆ. ಅದರಲ್ಲಿ 2 ಪ್ರಕಾರದಲ್ಲಿ ಈ ಶವಗಳ ಪರಿಶೀಲನೆ ಆಗ್ತಾ ಇರುವಂಥದ್ದು. ಒಂದು ರಿಟ್ರೀವಲ್ ದ ಬಾಡಿ ಫ್ರಮ್ ದ ಅರ್ತ್, ಅಂದರೆ ಆತ ಯಾವೆಲ್ಲ ಭಾಗದಲ್ಲಿ ನಾನು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದಾನೆ ಅಲ್ಲಿಂದ ಶವಗಳನ್ನು ಹೊರತೆಗೆಯೋದು ಒಂದು ಟಾಸ್ಕ್ ಆದರೆ, ಮತ್ತೊಂದು ಕಡೆ ಸ್ಮಶಾನದಲ್ಲಿ ಗೌರವಯುತವಾಗಿ ಶವಗಳನ್ನು ಹೂತು ಹಾಕಿರ್ಬೋದು, ಅಲ್ಲಿಂದಲೂ ಕೂಡ ಅವುಗಳ ಕಳೆ ಬರವನ್ನು ತೆಗಿತಾರೆ. ಈ ಕಳೆ ಬರವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಒಂದು AC ಇರ್ತಾರೆ, ಇಲ್ಲಾಂದರೆ ತಹಶೀಲ್ದಾರ್ ಇರ್ತಾರೆ, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇರ್ತಾರೆ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗಳು ಕೂಡ ಇರ್ತಾರೆ. ಆನಂತರವಾಗಿ FSL ಮತ್ತು ವೈದ್ಯರ ತಂಡ ಇರುವಂಥದ್ದು. ಮೊದಲು ವೈದ್ಯರ ತಂಡ ಈ ಕಳೆ ಬರವನ್ನು ಹೊರತೆಗೆದು ಅದಕ್ಕೆ ಗಾಯ ಆಗಿದೆಯಾ ಅಥವಾ ಬೇರೆ ಎಲ್ಲ ಸೂಕ್ಷ್ಮವಾದ ವಿಚಾರಗಳನ್ನು ಪರಿಶೀಲನೆ ಮಾಡಿ ಅದನ್ನು ಸೀಲ್ ಮಾಡಿ FSL ಅಧಿಕಾರಿಗಳಿಗೆ ಕೊಡ್ತಾರೆ. FSL ಅಧಿಕಾರಿಗಳು ಇದರ DNA ಟೆಸ್ಟ್ ಮಾಡಬೇಕಾಗತ್ತೆ. DNA ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಕಳೆ ಬರ ಎಷ್ಟು ವರ್ಷದ್ದು ಹಿಂದಿನದ್ದು ಮತ್ತು ಇದು ಗಂಡ ಹೆಣ್ಣ ಅಥವಾ ಯಾವ ರೀತಿಯಲ್ಲಿ ಇದರ ಮರ್ಡರ್ ಆಗಿದೆ ಅಥವಾ ಯಾವ ರೀತಿಯಲ್ಲಿ ಇದರ ಸಾವು ಕಂಡಿದೆ ಅನ್ನೋದನ್ನು ಆ FSL ವರದಿಯೇ ಕಂಡುಕೊಳ್ಳುತ್ತೆ. ಹಾಗಾಗಿ FSL ವರದಿಯಲ್ಲಿ ಪ್ರಮುಖವಾಗಿ DNA ಟೆಸ್ಟ್ ಮಾಡ್ತಾರೆ. DNA ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಆ ಕಾಲಾವಧಿ ಸಿಗುತ್ತೆ. ಆ ಕಾಲಾವಧಿಯಲ್ಲಿ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಎಂಬ ವಿಚಾರಗಳನ್ನು ಕೂಡ ಪೊಲೀಸ್ ವರದಿಯಲ್ಲಿ ಹುಡುಕಲಾಗತ್ತೆ. ಆನಂತರವಾಗಿ ಆ ಮಿಸ್ಸಿಂಗ್ ಆದಂಥ ಕುಟುಂಬಸ್ಥರ DNA ತೆಗೆದು ಈ ಕಳೆ ಬರದ DNA ತೆಗೆದು ಮ್ಯಾಚ್ ಮಾಡಲಾಗತ್ತೆ. ಹಾಗಾಗಿ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಎಲ್ಲ ರೀತಿಯ ರೂಪುರೇಷೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಂದು ಕಳೆ ಬರದ ವಯಸ್ಸೆಷ್ಟು ಮತ್ತು ಗಂಡ ಹೆಣ್ಣ ಮತ್ತು ಅದರ ಹಲ್ಲಿನ ಆಧಾರದಲ್ಲಿ ಆ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರ್ಬೋದು ಮತ್ತು ಆ ಮುಖಚರ್ಯದ ಅಂದರೆ ಅಸ್ಥಿಪಂಜರ ಸಿಕ್ಕರೂ ಕೂಡ ಈಗಿರುವಂಥ ನೂತನ ತಂತ್ರಜ್ಞಾನದ ಪ್ರಕಾರವಾಗಿ ಮುಖಚರ್ಯೆಯನ್ನು ರೂಪುರೇಷೆಯನ್ನು ಗುರುತು ಮಾಡ್ಬೋದು. ಹಾಗಾಗಿ ಅವುಗಳ ಮೂಲಕವಾಗಿ ಇದು ಯಾರದ್ದು ಅಸ್ಥಿಪಂಜರ ಅನ್ನೋದರ ಬಗ್ಗೆ ಕೂಡ ಇಂಚಿಂಚಾಗಿ ಟೆಕ್ನಿಕಲ್ ವಿಚಾರದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇದೊಂದು ಸುದೀರ್ಘವಾದ ಪ್ರೊಸೀಜರ್ ಆದರೂ ಕೂಡ ಸವಾಲಿನ ಆಗರವಾಗಿರುವಂಥದ್ದು. ಈ ಸವಾಲನ್ನು ಅಧಿಕಾರಿಗಳು ಯಾವ ರೀತಿಯಾಗಿ ಮೆಟ್ಟಿ ನಿಲ್ತಾರೆ ಅನ್ನೋದು ಮತ್ತೊಂದು ಸೂಕ್ಷ್ಮವಾದ ವಿಚಾರ ನವಿತಾ. ಯಾಕೆಂದರೆ ಈಗಾಗಲೇ ಹೇಳಿರುವಂತೆ ಈ ಪ್ರಕರಣ ಇಡೀ ರಾಷ್ಟ್ರದಲ್ಲಿ ಸಂಚಲನವನ್ನು ಉಂಟು ಮಾಡಿರುವಂಥದ್ದು. ಓರ್ವ ವ್ಯಕ್ತಿ ಕೋರ್ಟಿಗೆ ಈ ರೀತಿಯಾಗಿ ಹೇಳಿಕೆ ನೀಡಿದ ಬಳಿಕವಾಗಿ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರ ಮನಸ್ಸಲ್ಲಿ ಗೊಂದಲ ಇರುವಂಥದ್ದು, ಈ ತನಿಖೆ ಹೇಗೆ ಆಗುತ್ತೆ ಅಥವಾ ಈ ತನಿಖೆಗೆ ಮತ್ತೆ ಪ್ರಭಾವಿಗಳು ಯಾರಾದರೂ ಅಡ್ಡಿ ಮಾಡ್ತಾರೆ ಎಂಬ ಸಂಶಯ ಕೂಡ ಜನರಲ್ಲಿ ಇರುವಂಥದ್ದು. ಆದರೆ ಅಧಿಕಾರಿಗಳು ಈಗ ಹೇಳ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿ ಗೊಂದಲ ಅನ್ನೋದು ಬೇಡ, ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ಈ ವ್ಯವಸ್ಥೆಗೆ ನಾವು ಜೋಡಿಸಿಕೊಂಡಿದ್ದೀವಿ, ಅವರಿಂದ
ವ್ಯವಸ್ಥಿತವಾದಂತಹ ತನಿಖೆ ಆಗುತ್ತೆ ಮತ್ತು ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಲೋಪ ಆಗದಂತೆ ತನಿಖೆಯನ್ನು ಮಾಡ್ತೀವಿ ಎಂಬ ಆಶ್ವಾಸನೆಯನ್ನು ಗೃಹ ಸಚಿವರೇ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಮುಂದಿನ ನಡೆ ಬಹಳಷ್ಟು ಕುತೂಹಲ ಆಗಿರುವಂಥದ್ದು. ಇವತ್ತು ಅನಾಮಿಕ ವ್ಯಕ್ತಿಯ ಸುದೀರ್ಘ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತೇ ಆತನನ್ನು ಹೋಗಿ ಅಲ್ಲಿ ಶವಗಳನ್ನು ಹೊರತೆಗೆಯುವಂಥ ಅಥವಾ ಕಳೆಬರವನ್ನು ಹೊರತೆಗೆಯುವಂಥ ಪ್ರೊಸೀಜರನ್ನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆತನ ಹೇಳಿಕೆಯನ್ನು ಕೂಡ ಸ್ಟಡಿ ಮಾಡಬೇಕಾಗತ್ತೆ ಮತ್ತು ಕೋರ್ಟಿಗೆ ಒಪ್ಪಿಸಿದಂಥ ತಲೆ ಬುರುಡೆಯ ರಹಸ್ಯವನ್ನು ಮೊದಲು ಭೇದಿಸಬೇಕಾಗತ್ತೆ. ಆ ತಲೆ ಬುರುಡೆಯಲ್ಲಿರುವಂಥ ಮಣ್ಣಿನ ಸತ್ತು ಮತ್ತು ಆತ ಎಲ್ಲಿ ಹೂತು ಹಾಕಿದ್ದನ್ನು ಮತ್ತು ಎಲ್ಲಿಂದ ತಂದಿರೋದಂತ ಹೇಳ್ತಾನೆ ಆ ಪ್ರದೇಶದ ಮಣ್ಣನ್ನು ಕೂಡ ಪರೀಕ್ಷೆ ಮಾಡಬೇಕಾಗತ್ತೆ. ಆ ಎರಡೂ ಮ್ಯಾಚ್ ಆದರೆ ಮತ್ತೆ ಮುಂದಿನ ಪ್ರೊಸೀಜರ್ಗೆ SIT ಅಧಿಕಾರಿಗಳು ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.